ಒಟ್ಟಿನಲ್ಲಿ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಎಲ್ಲರ ದೃಷ್ಟಿ ಕೂಡ ನೆಡ್ತಾ ಇದೆ. ಏನ್ ಮಾತಾಡ್ತಾರೆ ಅವರು ಅಂತ. ಸೊ ಈಗ ವೇದಿಕೆಗೆ ಬರ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಮಾತು ಆಲಿಸೋದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಇದ್ದಾರೆ. ಹೇಗಿದ್ದೀನಿ? ಅಖಿಲ ಭಾರತ ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಆದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಡಾಕ್ಟರ್ ಎಚ್.ಸಿ. ಮಾದೇವಪ್ಪ ಅವರ, ಗೃಹ ಸಚಿವರಾದಂತ ಶ್ರೀ ಜಿ. ಪರಮೇಶ್ವರ ಅವರ, ಇಂಧನ ಸಚಿವರಾದಂತ ಕೆ.ಜೆ. ಜಾರ್ಜ್ ಅವರ, ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದಂತ ಕೆ. ವೆಂಕಟೇಶ್ ಅವರ, ಸಣ್ಣ ಕೈಗಾರಿಕೆಗಳ ಸಚಿವರಾದಂತ ಶರಣಬಸಪ್ಪ ದರ್ಶನಾಪುರ ಅವರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಹಿಂದುಳಿದ ವರ್ಗಗಳ ಅಭಿವೃದ್ಧಿಯ ಸಚಿವರು ಆದಂತ ಶಿವರಾಜ್ ತಂಗಡಗಿಯವರ, ಪೌರಾಡಳಿತ ಸಚಿವರಾದಂತ ರಹೀಂ ಖಾನ್ ಅವರ, ಮಾಜಿ ಸಚಿವರು ಶಾಸಕರು ಆದಂತ ಶ್ರೀ ತನ್ವೀರ್ ಶೇಟ್ ಅವರ, ಲೋಕಸಭಾ ಸದಸ್ಯರಾದಂತ ಶ್ರೀ ಸುನೀಲ್ ಬೋಸ್ ಅವರ, ರಾಜಕೀಯ ಕಾರ್ಯದರ್ಶಿಗಳಾದಂತ ಶ್ರೀ ನಜೀರ್ ಅಹಮದ್ ಅವರ, ಗ್ಯಾರಂಟಿ ಯೋಜನೆಗಳ ರಾಜ್ಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂಥ ಶ್ರೀ ಎಚ್.ಎಂ. ರೇವಣ್ಣ ಅವರ, ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕರು ಆದಂಥ ರಘುಮೂರ್ತಿ ಅವರ, ಶಾಸಕರುಗಳಾದಂಥ ಹರೀಶ್ ಗೌಡ ಅವರ, ಅನಿಲ್ ಚಿಕ್ಕಮಾದು ಅವರ, ಮಾಜಿ ಮಂತ್ರಿಗಳು ಶಾಸಕರು ಆದಂಥ ಪುಟ್ಟರಂಗ ಶೆಟ್ಟಿ ಅವರ, ಶಾಸಕರಾದಂಥ ರವಿಶಂಕರ್ ಅವರ, ಶಾಸಕರಾದಂಥ ದರ್ಶನ್ ಧ್ರುವನಾರಾಯಣ ಅವರ, ಕೊಳ್ಳೇಗಾಲ ಶಾಸಕರಾದಂಥ ಎ.ಆರ್. ಕೃಷ್ಣಮೂರ್ತಿ ಅವರ, ಇನ್ನೊಬ್ಬರು ಶಾಸಕರಾದಂಥ ಶ್ರೀ ಬಸವಂತಪ್ಪ ಅವರ, ಮೇಲ್ಮನೆಯ ಸದಸ್ಯರುಗಳಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಶ್ರೀ ಪುಟ್ಟಣ್ಣ ಅವರ, ವೇದಿಕೆ ಮೇಲಿರ್ತಕ್ಕಂಥ
ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಆಹ್ವಾನಿತ ಗಣ್ಯರೇ, ಇಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ಪಕ್ಷದ ಎಲ್ಲ ಮುಖಂಡರುಗಳೇ, ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ, ಕ್ಷಮಿಸಬೇಕು. ಇನ್ನೂ ಬಹಳ ಜನ ಮಂತ್ರಿಗಳೆಲ್ಲ ಇದ್ರು, ಅವರೆಲ್ಲರೂ ಕೂಡ ಮಾತಾಡಬೇಕಾಗಿತ್ತು. ಎಲ್ಲಿ ಇಲ್ವಲ್ರಿ, ಅವ್ರು ಒಟ್ಟೋಗಿದ್ದಾರೆ. ಕೂತ್ಕೊಳ್ಳಿ, ಏನೇ ಲಾಯರು ಡಿ.ಕೆ. ಶಿವಕುಮಾರ್ ಹೊರಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊರಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು ವಕೀಲರು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಇವೆಲ್ಲನೂ. ಅವರು ಪಾಪ ಡಿ.ಕೆ. ಶಿವಕುಮಾರ್ ಹೆಸರೇಳಿ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು, ಅವರು ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋದ್ರು. ಬೇರೆ ಕೆಲಸ ಇದೆ, ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು. ಅದರಿಂದ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಲಿಲ್ಲ. ಬಹಳ ಜನ ಮಂತ್ರಿಗಳು, ಪರಮೇಶ್ವರ್ ಅವರು, ಜಾರ್ಜ್ ಅವರು, ಮುನಿಯಪ್ಪನವರು, ದಸನಾಪುರ್ ಅವರು, ತಂಗಡಿಗಿ ಅವರು, ರಹೀಂ ಖಾನ್ ಅವರು, ಇವರೆಲ್ಲರೂ ಕೂಡ, ಆಮೇಲೆ ನಮ್ಮ ತನ್ವೀರ್ ಸೇಠ್ ಅವರು ಎಲ್ಲರೂ ಮಾತಾಡಬೇಕಾಗಿತ್ತು. MLAಗಳು ಕೂಡ ಮಾತಾಡಬೇಕಾಗಿತ್ತು. ಆದರೆ ಸಮಯದ ಅಭಾವದಿಂದ ಅವ್ರು ಯಾರು ಕೂಡ ಮಾತಾಡಲಿಕ್ಕೆ ಹೋಗ್ಲಿಲ್ಲ. ಮತ್ತೆ ಖರ್ಗೆ ಅವರು ವಾಪಸ್ ಹೋಗ್ಬೇಕಾಗಿರೋದ್ರಿಂದ ಈ ಎಲ್ಲ ಕಾರಣಗಳಿಗಾಗಿ ಅವ್ರು ಯಾರು ಕೂಡ ಮಾತಾಡಲಿಲ್ಲ. ಅವರು ಮಾತಾಡಿಸ್ಲಿಲ್ಲ ಅಂತೇಳಿ ಯಾರು ತಪ್ಪು ತಿಳ್ಕೋಬಾರದು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ, ಈ ಕಾರ್ಯಕ್ರಮಗಳನ್ನು ಜಿಲ್ಲಾಡಳಿತ ಹಮ್ಮಿಕೊಂಡಿದೆ. ಈ ಸಭೆಗೆ JDSನವರು, BJPಯವರು ಬರಬೇಕಾಗಿತ್ತು. ಅವರು ಬಂದಿದ್ರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಯ್ತಾ ಇತ್ತು. ಇವತ್ತು ಒಂದೇ ದಿನ 2578 ಕೋಟಿ 2078 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ. ನಾನು ಬಿಜೆಪಿಯವರಿಗೆ, JDSನವರಿಗೆ ಕೇಳ್ತಾ ಇದ್ದೀನಿ, ನೀವು ಆರೋಪಗಳನ್ನು ಮಾಡ್ತೀರಿ, ಸುಳ್ಳು ಆರೋಪಗಳನ್ನು ಮಾಡ್ತೀರಿ, ಸುಳ್ಳು ಅಪವಾದಗಳನ್ನು ಮಾಡ್ತೀರಿ. ನಾನು ಅನೇಕ ಬಾರಿ ಹೇಳಿದ್ದೀನಿ,
ನಿಮಗೆ ಸತ್ಯ ಗೊತ್ತಾಗಬೇಕು ಅಂತಂದ್ರೆ, ಜನರಿಗೆ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು ಅಂತ ಅನ್ನೋದಾದ್ರೆ, ಜನರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಪ್ರಯತ್ನವನ್ನ ಮಾಡ್ತಕ್ಕಂಥದನ್ನ ನೀವು ನಿಲ್ಲಿಸಬೇಕಾದ್ರೆ, ನೀವೆಲ್ಲರೂ ಕೂಡ ಒಂದೇ ವೇದಿಕೆಗೆ ಬರಬೇಕು. ಬಿಜೆಪಿಯ ಮುಖಂಡರು, JDSನ ಮುಖಂಡರು ಒಂದೇ ವೇದಿಕೆಗೆ ಬಂದ್ರೆ ನಾನು ಆ ವೇದಿಕೆಗೆ ಬರಲಿಕ್ಕೆ ತಯಾರಾಗಿದ್ದೀನಿ. ಚರ್ಚೆ ಮಾಡೋಣ. ನೀವೇನು ಮಾಡಿದ್ರಿ, ನಾವೇನು ಮಾಡೋದು, ನೀವೇನು ಮಾಡಿದ್ರಿ, ನಾವೇನು ಮಾಡೋದು ಅಂತಕ್ಕಂಥದ್ದನ್ನು ಚರ್ಚೆ ಮಾಡೋಣ. ಇವತ್ತು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲದೆ ಹೋಗಿದ್ರೆ ಬಿಜೆಪಿಯವರು ಹೇಳ್ತಾರೆ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಕೊಟ್ಟು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ, ಖಜಾನೆ ಖಾಲಿಯಾಗಿದೆ, ರಾಜ್ಯ ಸರ್ಕಾರ ದಿವಾಳಿಯಾಗಿದೆ. ದಿವಾಳಿಯಾಗಿದ್ರೆ, ಖಜಾನೆ ಖಾಲಿಯಾಗಿದ್ರೆ ಇವತ್ತು 2578 ಕೋಟಿ 2578 ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಬೇಕಾದ್ರೆ ನೀವು ವೆರಿಫೈ ಮಾಡಬಹುದು, ಯಾರು ಬೇಕಾದ್ರೂ ವೆರಿಫೈ ಮಾಡಬಹುದು. ಮೈಸೂರು ನಗರದಲ್ಲಿ ಬಿಜೆಪಿ ಒಬ್ಬ ಶಾಸಕರಿದ್ದಾರೆ, ಹುಣಸೂರಿನಲ್ಲಿ JDS ಶಾಸಕರಿದ್ದಾರೆ. ಬಂದು ನೋಡ್ಲಿ. ಚಾಮುಂಡೇಶ್ವರಿನಲ್ಲಿ JDS ಶಾಸಕರಿದ್ದಾರೆ, ಬಂದು ನೋಡ್ಲಿ. ಈ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಾ ಇಲ್ವಾ? ಇದು ಸರ್ಕಾರಿ ಕಾರ್ಯಕ್ರಮ. ಜನರಿಗೆ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೂತ್ಕೊಳ್ರಿ, ಅವ್ರು ಯಾರವ್ರು? ಕೂತ್ಕೊಳ್ಳ. ಪೇಟಾ ಕೂತ್ಕೋ. ಇಪ್ಪತ್ತು 25 ನಿಮಿಷ ಕೂತ್ಕೊಳ್ಳಿ. ನೀವೆಲ್ಲ ಇಷ್ಟೊಂದು ಖರ್ಚು ಮಾಡಿ, ಜಿಲ್ಲಾ ಆಡಳಿತದವರು ಖರ್ಚು ಮಾಡಿ ಇಷ್ಟೊಂದು 2578 ಕೋಟಿ ರೂಪಾಯಿಗಳನ್ನ ಹೆಚ್ಚಾಗಿ ಮೈಸೂರು ನಗರದಲ್ಲಿ ಖರ್ಚು ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ನಿಮ್ಮ ಮುಂದೆ ಇಡಬೇಕು, ನಿಮ್ಮ ಮುಂದೆ ಇಡಬೇಕು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ 1 ತಿಂಗಳಾಯ್ತು. ಈ 2 ವರ್ಷದಲ್ಲಿ ನಾವೇನೇನು ಮಾಡಿದ್ದೀವಿ ಅನ್ನೋದನ್ನ ಜನರ ಮುಂದೆ ಇಡಬೇಕು, ಜನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಕ್ಷದವರು, JDSನವರು ಹೇಳ್ತಾರೆ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ, ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಶಕ್ತಿ ಪ್ರದರ್ಶನವಲ್ಲ, ಅಭಿವೃದ್ಧಿಯ ಶಕ್ತಿಯನ್ನು ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರವಾಗಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ಸರ ಇರಬೇಕು, ಆದರೆ ಈ ಮಟ್ಟದಲ್ಲಿ ಮತ್ಸರ ಇರಬಾರದು. ಬಿಜೆಪಿಯವರು, JDSನವರು ಇದಾರಲ್ಲ, ಅವರು ಸಹಿಸ್ಕೊಳ್ಳಕ್ಕಾಗಲ್ಲ. ಅವರು ಸಹಿಸ್ಕೊಳ್ಳಕ್ಕಾಗದೇನೆ ಸುಳ್ಳುಗಳನ್ನ ಹೇಳಿ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ನೀವು 5 ವರ್ಷ ಅಧಿಕಾರದಲ್ಲಿದ್ರಿ, ಹಿಂದೆ 2008ರಿಂದ 13ರವರೆಗೆ ಅಧಿಕಾರದಲ್ಲಿದ್ರಿ. ಆಮೇಲೆ 2019ರಿಂದ 23ರವರೆಗೂ ಅಧಿಕಾರದಲ್ಲಿ
ಅಧಿಕಾರದಲ್ಲಿದ್ರಿ, ನೀವು ಮೈಸೂರು ನಗರಕ್ಕೆ ಏನ್ ಮಾಡಿದ್ರಿ? ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ, ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದೀರಾ. ಏನ್ ಸಾಕ್ಷಿ ಗುಡ್ಡ ಬಿಟ್ಟೋಗಿದ್ದೀರಪ್ಪ ನೀವು? ಏನಾದ್ರು ಮಾಡಿದ್ರೆ ಹೇಳಿ. 4 ವರ್ಷಗಳ ಅಧಿಕಾರದಲ್ಲಿದ್ರಿ ನೀವು. ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದದ್ದಲ್ಲ. 2008ರಲ್ಲಿ ಅಧಿಕಾರಕ್ಕೆ ಬಂದದ್ದು, 2023ರಲ್ಲಿ ಅಧಿಕಾರಕ್ಕೆ ಬಂದದ್ದು ಅಲ್ಲ, 2018ರಲ್ಲಿ ಅಧಿಕಾರಕ್ಕೆ ಬಂದದ್ದು. ನೀವು ಹಿಂಬಾಗಲಿನಿಂದ ಬಂದಿದ್ದೀರ ಹೊರತು ಜನರ ಆಶೀರ್ವಾದವನ್ನು ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ. ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರು. 2008ರಲ್ಲಿ ಎಷ್ಟು ಗೆದ್ದಿದ್ರು ಇವರು? 110 ಜನ, 113 ಜನ ಗೆಲ್ಲಿಕ್ಕಾಗ್ಲಿಲ್ಲ ಇವರು. 2018ರಲ್ಲಿ ಇವ್ರು ಗೆದ್ದದ್ದು ಎಷ್ಟು? 104 ಜನ, 113 ಜನ ಗೆಲ್ಲಿಲ್ಲ ಭಾರತೀಯ ಜನತಾ ಪಕ್ಷದವರು. ಇನ್ನು JDSನವರು ಬಿಡಿ, ಅವರು ಪ್ರತಿ ಸಾರಿನೂ ಕೂಡ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. 5 ವರ್ಷಕ್ಕೆ ಕಡಿಮೆ ಆಗ್ತಾ ಬರ್ತಾ ಇದ್ದಾರೆ. ಕಳೆದ ಬಾರಿ ಗೆದ್ದಿದ್ದದ್ದು 18. ನಾನು ಜನತಾದಳ ಎಸ್ನ ಅಧ್ಯಕ್ಷನಾಗಿದ್ದಾಗ ಒಟ್ಟು ಗೆದ್ದಿದ್ದಂಥ ಸ್ಥಾನಗಳು 59. ಈಗ ಎಷ್ಟಪ್ಪ ದೇವೇಗೌಡ್ರೆ, ಕುಮಾರಸ್ವಾಮಿ ಎಷ್ಟು ಗೆದ್ದಿದ್ದೀರಿ? ಈಗ ನೀವು ಗೆದ್ದಿರೋದು 18 ಸ್ಥಾನಗಳನ್ನು ಮಾತ್ರ. ನೀವು ಯಾವ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಯಾವಾಗ ವೀಕ್ ಆಗ್ಲಿಕ್ಕೆ ಶುರು ಮಾಡಿದ್ರಿ, MLAಗಳು ನಿಮ್ಮನ್ನೆಲ್ಲ ಕೈ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಜನ ನಿಮ್ಮನ್ನ ಕೈ ಬಿಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು, ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಗೆದ್ರು ಅವರು? 2 ಸ್ಥಾನಗಳನ್ನು ಮಾತ್ರ. 17 ಸ್ಥಾನಗಳನ್ನು ಬಿಜೆಪಿ ಗೆದ್ರು. 17 ಸ್ಥಾನಗಳನ್ನು ಬಿಜೆಪಿ ಗೆದ್ರು. 2 JDS. ಅದು ಇಬ್ರು ಸೇರ್ಕೊಂಡು ನಾವು 2018ರಲ್ಲಿ ಒಂದೇ ಒಂದು ಗೆದ್ದಿದ್ದದ್ದು. 2018ರಲ್ಲಿ ಒಂದೇ ಗೆದ್ದಿದ್ದದ್ದು. ಆಮೇಲೆ 2024ರಲ್ಲಿ ನಾವು ಗೆದ್ದದ್ದು 9 ಸ್ಥಾನಗಳು. 1ನೇ ಸ್ಥಾನ 1ರಿಂದ 9 ಸ್ಥಾನಗಳಿಗೆ ಹೋದನು. ಇವರು ಕಡಿಮೆ ಆದರು. ನೀವು ಈ ರಾಜ್ಯದಲ್ಲಿ ಜನಪ್ರಿಯತೆಯನ್ನು ಉಳಿಸ್ಕೊಂಡಿದ್ದೀರಾ, ಜನರ ಅಭಿಮಾನವನ್ನು ಉಳಿಸ್ಕೊಂಡಿದ್ದೀರಾ, ಜನರ ಪ್ರೀತಿಯನ್ನು ಉಳಿಸ್ಕೊಂಡಿದ್ದೀರಾ? ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಇವರು ಯಾವತ್ತೂ ಕೂಡ ಕರ್ನಾಟಕದ ಪರವಾಗಿ ಇರ್ತಕ್ಕಂಥ ಜನ ಅಲ್ಲ, ಬಡವರ ಪರವಾಗಿರ್ತಕ್ಕಂಥ ಜನ ಅಲ್ಲ, ದಲಿತರ ಪರವಾಗಿರ್ತಕ್ಕಂಥ ಜನ ಅಲ್ಲ, ಹಿಂದುಳಿದವರ ಪರವಾಗಿರ್ತಕ್ಕಂಥ ಜನ ಅಲ್ಲ, ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಜನ ಅಲ್ಲ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದ್ದೀರಿ. ನೀವು ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯಕ್ಕೆ ವಿರೋಧ, ಕರ್ನಾಟಕದ ಅಭಿವೃದ್ಧಿಗೆ ವಿರೋಧ, ಜಾತ್ಯತೀತ ತತ್ವಕ್ಕೆ ವಿರೋಧ. ನಾನು ಕೇಳ್ತೀನಿ, ನೀವು ಇಷ್ಟೊಂದು ಜನ ಲೋಕಸಭೆಯಲ್ಲಿ ಇದ್ದಿರಲ್ಲ, ಕೇಂದ್ರದಲ್ಲಿ ನಿಮ್ಮದೇ ಅಧಿಕಾರ ಇದೆಯಲ್ಲ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರಲ್ಲ, ಕುಮಾರಸ್ವಾಮಿ ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದಾರಲ್ಲ, ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ, ಕರ್ನಾಟಕದಿಂದ ನಾವು ಕೊಡ್ತಕ್ಕಂಥ ತೆರಿಗೆ 4.5 ಲಕ್ಷ ಕೋಟಿಗೂ ಹೆಚ್ಚು. 4.5 ಲಕ್ಷ ಕೋಟಿಗೂ ಹೆಚ್ಚು. ನಮಗೆ ವಾಪಸ್ ಬರ್ತಕ್ಕಂಥದ್ದು ಎಷ್ಟಪ್ಪ ಅಂತಂದ್ರೆ 65,000 ಕೋಟಿ ರೂಪಾಯಿ ನಮ್ಮಿಂದ ತೆರಿಗೆ ನಾವು ಕೊಡ್ತಕ್ಕಂಥದ್ದು ಕೇಂದ್ರಕ್ಕೆ 4.5 ಲಕ್ಷ ಕೋಟಿ.
ನಮಗೆ ಕೇಂದ್ರದಿಂದ ನಮ್ಮ ಪಾಲು ಬರ್ತಕ್ಕಂಥದ್ದು, ತೆರಿಗೆ ಪಾಲು ಬರ್ತಕ್ಕಂಥದ್ದು 65,000 ಕೋಟಿ ರೂಪಾಯಿ. 100 ರೂಪಾಯಿ ಕೊಟ್ರೆ ನಾವು ತೆರಿಗೆ ರೂಪದಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಬರೀ 15 ರೂಪಾಯಿಗಳು ಮಾತ್ರ. ಇದನ್ನ ಅರ್ಥ ಮಾಡ್ಕೋಬೇಕಲ್ಲ. ಯಾವತ್ತಾದ್ರೂ ಕೂಡ ಜೆಡಿಎಸ್ನ ಬಿಜೆಪಿಯ ಲೋಕಸಭಾ ಸದಸ್ಯರು ಇದನ್ನ ಕೇಳಿದಾರ? ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಈ ಅನ್ಯಾಯವನ್ನು ಸರಿಪಡಿಸಿ ಇವ್ರಿಗೆ ಯಾರಿಗೂ ಕೂಡ ನರೇಂದ್ರ ಮೋದಿ ಅವರ ಎದುರುಗಡೆ ನಿಂತ್ಕೊಳ್ಳಿಕ್ಕೆ ಧೈರ್ಯ ಇಲ್ಲ. ನಡುಕ್ತಾರೆ, ಗಡ 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 ಅಂತ ನಡುಕ್ತಾರೆ. ಯಾಕೆ ಕೇಳಲ್ಲ? ಇದು ಕರ್ನಾಟಕಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕರ್ನಾಟಕ ರಾಜ್ಯಕ್ಕೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನೀವು ಇಷ್ಟೊಂದು ಜನ ಬಿಜೆಪಿಯವರು ಹೇಳ್ತಿರಲ್ಲ, ಯಾವತ್ತಾದ್ರೂ ಕೂಡ ಕುಮಾರಸ್ವಾಮಿ ಯಾವತ್ತಾದ್ರೂ ಇದನ್ನು ರೈಸ್ ಮಾಡಿದಾರ ಕ್ಯಾಬಿನೆಟ್ ನಲ್ಲಿ ಅಥವಾ ಪಾರ್ಲಿಮೆಂಟ್ ನಲ್ಲಿ? ಲೋಕಸಭಾ ಸದಸ್ಯರು, ಬಿಜೆಪಿ ಲೋಕಸಭಾ ಸದಸ್ಯರು ಮಾಡಿದಾರ? ಬಸವರಾಜ ಬೊಮ್ಮಾಯಿ ಮಾಡಿದಾರ? ಜೋಶಿ ಮಾಡಿದಾರ? ಯಾರು ಮಾಡಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ರೆ ಅದು ಈಗಾಗಲೇ ಖರ್ಗೆ ಅವರು ಹೇಳಿದ್ರು, ನಮಗಲ್ಲ, ನಮ್ಮ ಮನೆಗಲ್ಲ, ಡಿ ಕೆ ಶಿವಕುಮಾರ್ ಮನೆಗಲ್ಲ, ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಿನಿಸ್ಟರ್ಗಳು, MLAಗಳು, MLCಗಳು ಅವ್ರ ಮನೆಗಲ್ಲ. ಇದು ನಾವು ಕೊಟ್ಟಿರ್ತಕ್ಕಂಥದ್ದು ಈ ರಾಜ್ಯದ ಬಡವರಿಗೆ. ಅದರಲ್ಲಿ ಯಾವುದೇ ಧರ್ಮ ಇಲ್ಲ, ಯಾವುದೇ ಜಾತಿ ಇಲ್ಲ, ಯಾವುದೇ ಪಕ್ಷ ಇಲ್ಲ. ನಿಮಗೆ ನಾಚಿಕೆ ಆಗಲ್ವಾ? ಬಿಜೆಪಿಯವರಿಗೆ, JDSನವರಿಗೆ ನಾಚಿಕೆ ಆಗಲ್ವಾ? ನಿಮ್ಮ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥವರಿಗೆ, ಅವರ ಬಡವರು ಇದ್ದಾರಲ್ಲ ನಿಮ್ಮ ಪಕ್ಷದಲ್ಲಿ, ಆ ಬಡವರಿಗೂ ಕೂಡ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇವೆ. ಬರೀ ಕಾಂಗ್ರೆಸ್ಗಲ್ಲ, JDSನವ್ರಿಗೂ ಕೂಡ ಕೊಟ್ಟಿದ್ದೇವೆ, ಬಿಜೆಪಿಯವ್ರಿಗೂ ಕೂಡ ಕೊಟ್ಟಿದ್ದೇವೆ, ಕಾಂಗ್ರೆಸ್ನವ್ರಿಗೂ ಕೂಡ ಕೊಟ್ಟಿದ್ದೇವೆ, ಯಾವುದೇ ಪಕ್ಷಕ್ಕೆ ಸೇರದೇ ಇದ್ದವ್ರಿಗೂ ಕೂಡ ಕೊಟ್ಟಿದ್ದೇವೆ. ಇಂಥ ಜಾತಿ ಅಂತ ಕೊಟ್ಟಿಲ್ಲ, ಇಂಥ ಧರ್ಮ ಅಂತ ಕೊಟ್ಟಿಲ್ಲ, ಇಂಥ ಪಕ್ಷ ಅಂತ ಕೊಟ್ಟಿಲ್ಲ. ಎಲ್ಲ ಜಾತಿಯವರಿಗೆ, ಎಲ್ಲ ಪಕ್ಷದವರಿಗೆ, ಬಡವರಿಗೆ ಕೊಟ್ಟಿರ್ತಕ್ಕಂಥದ್ದು. ನಿಮಗೆ ನಾಚಿಕೆ ಆಗಬೇಕು. ನಮ್ಮ ಈ ಗ್ಯಾರಂಟಿ ಯೋಜನೆಗಳನ್ನು ನರೇಂದ್ರ ಮೋದಿ ಅವರು ರಾಜಸ್ಥಾನದಲ್ಲಿ ವಿರೋಧ ಮಾಡಿದ್ರು. ರಾಜಸ್ಥಾನದಲ್ಲಿ ಇದನ್ನು ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು. ಏನಂತ ವಿರೋಧ ಮಾಡಿದ್ರು? ಕರ್ನಾಟಕ ರಾಜ್ಯ ದಿವಾಳಿ ಆಗ್ಬಿಡ್ತದೆ, ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸುಮಾರು 55,000 ಕೋಟಿ ರೂಪಾಯಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತದೆ. 2 ವರ್ಷದಿಂದ ಯಶಸ್ವಿಯಾಗಿ ಜಾರಿ ಕೊಟ್ಟಿದ್ದೀವಿ. ಮೊನ್ನೆ ಶಕ್ತಿ ಯೋಜನೆ ಈಗ 1 ವಾರ ಆಯಿತು. ನಾನು ಇಲ್ಲಿವರೆಗೆ ಈ ಶಕ್ತಿ ಯೋಜನೆ ಜಾರಿ ಆದ ಮೇಲೆ 500 ಕೋಟಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ನಾನು ಈಗ 1 ವಾರದ ಹಿಂದೆ 500 ಕೋಟಿ ಟಿಕೆಟ್ ಅನ್ನ ಕೊಟ್ಟಿದ್ದೇನೆ ಮಹಿಳೆಗೆ, ಪ್ರಯಾಣಿಕರಿಗೆ 500 ಕೋಟಿ ಟಿಕೆಟ್ ಅನ್ನು ಕೊಟ್ಟಿದ್ದೇನೆ. ನೀವು ಯಾವಾಗಲಾರು ಮಾಡಿದ್ರ? ಇವತ್ತು ಮಹಿಳೆಯರೆಲ್ಲ ಖುಷಿಯಾಗಿದ್ದಾರೆ, ಬಡವರೆಲ್ಲ ಖುಷಿಯಾಗಿದ್ದಾರೆ, ದಲಿತರೆಲ್ಲ ಖುಷಿಯಾಗಿದ್ದಾರೆ, ಹಿಂದುಳಿದವರೆಲ್ಲ ಖುಷಿಯಾಗಿದ್ದಾರೆ, ಅಲ್ಪಸಂಖ್ಯಾತರೆಲ್ಲ ಖುಷಿಯಾಗಿದ್ದಾರೆ. ನಿಮಗೆ ಹೊಟ್ಟೆ ಉರಿ ಇದೆಯಲ್ಲ, ಈ ದ್ವೇಷ ಇದೆಯಲ್ಲ,
ರಾಜಕೀಯ ದ್ವೇಷ. ನಾನು ಇವತ್ತು ಅವ್ರಿಗೆ ಹೇಳ್ತೀನಿ, ಈ ದ್ವೇಷವನ್ನ ಬಿಡಿ, ಹೊಟ್ಟೆ ಉರಿಯನ್ನ ಬಿಡಿ, ಮತ್ಸರವನ್ನ ಬಿಡಿ, ರಾಜಕೀಯವಾಗಿ ಮಾತಾಡಿ. ನಾನು ಹೇಳ್ತಕ್ಕಂಥದ್ದು ಸುಳ್ಳಾದರೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ ನಿಮಗೆ. ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ, ಹೊರಗಡೆ ಹೇಳಿದ್ದೀನಿ, ಎಲ್ಲ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ. ನೀವು ಇದ್ರೆ ಪ್ರಶ್ನೆ ಮಾಡಬೇಕು. ದಾಖಲಾತಿಗಳ ಮೂಲಕ ಸಿದ್ದರಾಮಯ್ಯ ಹೇಳೋದು ಸರಿ ಇಲ್ಲ ಅಂತಕ್ಕಂಥ ಈ ಮಾತನ್ನ ಹೇಳಬೇಕಾಗ್ತದೆ. ಈ ದೇಶದಲ್ಲಿ ಅಸಮಾನತೆ ನಿರ್ಮೂಲನೆ ಆಗಬೇಕಲ್ಲ. ಬಡವ ಬಲ್ಲಿದ ಸುಮಾರು 90% ಜನ ಶೂದ್ರ ವರ್ಗದವರು ಇರ್ತಕ್ಕಂಥದ್ದು, 10% ಜನ ಮಾತ್ರ ಮೇಲ್ವರ್ಗದವರು ಇರ್ತಕ್ಕಂಥದ್ದು, ಶ್ರೀಮಂತರು ಇರ್ತಕ್ಕಂಥದ್ದು. ಈ 90% ಜನ ರಾಜಕೀಯ ಮೇಲಕ್ಕೆ ಬರಬೇಕಾ ಬೇಡ? ಅವರು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರಿಗೆ ಶಕ್ತಿ ತುಂಬಬೇಕಾ ಬೇಡ? ನೀವು ಯಾವಾಗಲೂ ಕೂಡ ಈ ಬಿಜೆಪಿ ಅವರು ಇದ್ದಾರಲ್ಲ, ನರೇಂದ್ರ ಮೋದಿ ಅವರು ಇದ್ದಾರಲ್ಲ, 10% ಜನರ ಪರವಾಗಿ ಮಾತ್ರ ಮಾತಾಡೋದು, ಅವ್ರಿಗೆ ಮಾತ್ರ ಕೆಲಸ ಮಾಡೋದು, ಅವರಿಗೆ ಎಲ್ಲ ರೀತಿನಲ್ಲೂ ಕೂಡ ತೆರಿಗೆಗಳನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಇವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ತರಬೇಕು ಅಂತ ಪ್ರಯತ್ನವನ್ನ ಮಾಡ್ತೀವಿ. ಯಾಕೆಂದರೆ ನಾವು ಬಸವಣ್ಣವರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಬುದ್ಧನ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು, ನಾವು ಗಾಂಧಿ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ಆಗಬೇಕು. ಇಲ್ಲದೆ ಹೋದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಅದು ಯಶಸ್ವಿ ಆಗಬೇಕಾದ್ರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲತೆಯನ್ನ ಕಾಣ್ತಕ್ಕಂಥದ್ದೇ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಹೇಳಿದ್ರು. 1949 ನವೆಂಬರ್ 25ನೇ ತಾರೀಕು ಒಂದು ಮಾತನ್ನ ನನಗೆ ಇವತ್ತು ಕೂಡ ಜ್ಞಾಪಕ ಇದೆ. ಒಂದು ಮಾತನ್ನ 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ದಿನ ಮುಂಚಿತವಾಗಿ, ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಮುಂಚಿತವಾಗಿ ಒಂದು ಮಾತನ್ನ ಹೇಳಿದ್ರು. ಏನಪ್ಪ ಹೇಳಿದ್ರು ಅಂತಂದ್ರೆ, ನಾವು 1950 ಜನವರಿ 26ನೇ ತಾರೀಕಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ. ಇಂಥ ಸಮಾಜದಲ್ಲಿ ನಾವು ಈ ಅಸಮಾನತೆಯನ್ನು ಹೋಗಲಾಡಿಸದೆ ಹೋದರೆ ಯಾವ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಯಾವ ಜನರಿಂದ ಪ್ರಜಾಪ್ರಭುತ್ವ ಸೌಧವನ್ನು ನಿರ್ಮಾಣ ಮಾಡಿದ್ದೀವಿ, ಅದೇ ಪ್ರಜಾಪ್ರಭುತ್ವ ಸೌಧವನ್ನು ಧ್ವಂಸ ಮಾಡ್ತಾರೆ. ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಇದನ್ನು ಯಾರು ಹೇಳಿದ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶಕ್ಕೆ ಸಂವಿಧಾನವನ್ನ ಕೊಟ್ಟಿರ್ತಕ್ಕಂಥವರು. ಇದು ಆಗ್ಬೇಕಾ? ದೇಶದಲ್ಲಿ ಪ್ರಜಾಪ್ರಭುತ್ವ ಧ್ವಂಸ ಆಗ್ಬೇಕಾ? ಧ್ವಂಸ ಆಗಬಾರದು. ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು. ಈ ದೇಶದ ಎಲ್ಲ ಜನರು ಕೂಡ ಸಮಾನವಾಗಿ ಬಾಳ್ತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಬೇಕು. ಭ್ರಾತೃತ್ವದಿಂದ ಬದುಕ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು.
ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು. ಈ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಸ್ವಾತಂತ್ರ್ಯ ಬಂತವಿಂದ ಜವಾಹರ್ಲಾಲ್ ನೆಹರೂರವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ನಾವು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಹೇಳ್ಕೊಂಡಿದ್ದೀವಿ. ರೈಟ್ ಟು ಇನ್ಫಾರ್ಮೇಶನ್ ಯಾರು ಕೊಟ್ಟವರು? ರೈಟ್ ಟು ಎಜುಕೇಶನ್ ಯಾರು ಕೊಟ್ಟವರು? ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ಯಾರು ಮಾಡಿದ್ರು? ನರೇಂದ್ರ ಮೋದಿ ಅವರು ಮಾಡಿದ್ರ? ಬಿಜೆಪಿ ಅವರು ಮಾಡಿದ್ರ? JDS ನವರು ಮಾಡಿದ್ರ? ಲ್ಯಾಂಡ್ ಎಕ್ಸ್ಚೇಂಜ್ ಆಕ್ಟ್ ಅನ್ನು ಮಾಡಿದವರು ಯಾರು? ಫುಡ್ ಸೆಕ್ಯೂರಿಟಿ ಆಕ್ಟ್ ಮಾಡಿದವರು ಯಾರು? ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗ್ತದೆ. ಬಿಜೆಪಿಯವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿಲ್ಲ. ಯಾವ್ಯಾವಾಗ ಕಾಂಗ್ರೆಸ್ ಸಾಮಾಜಿಕ ನ್ಯಾಯವನ್ನ ಹಿಂದುಳಿದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಕೊಡ್ತದೆ, ಆವಾಗ ಅಂತ ಸಂದರ್ಭಗಳಲ್ಲೆಲ್ಲ ಕಾಲದಲ್ಲೂ ಕೂಡ ವಿರೋಧ ಮಾಡಿದ್ದಾರೆ. ಕಾಕಾಗಾಲೇಕರ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿ ಕಮಂಡಲ ಯಾತ್ರೆಯನ್ನು ಮಾಡಿದವರು ಯಾರು? ಹೈಯರ್ ಲರ್ನಿಂಗ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ತಂದಾಗ ವಿರೋಧ ಮಾಡಿದವರು ಯಾರು? 73rd 74th ಅಮೆಂಡ್ಮೆಂಟ್ ಅನ್ನು ತಂದವರು ಯಾರು? 73rd 74th ಅಮೆಂಡ್ಮೆಂಟ್ ತಂದವರು ಯಾರು? ಅದಕ್ಕೆ ವಿರೋಧ ಮಾಡಿದವರು ಯಾರು? ನೀವು ಯಾವಾಗ ಮಾಡಿದಿರಿ ನೋಡೋಣ, ಹೇಳಿ ನೋಡೋಣ. ಈ RSS ಬಿಜೆಪಿ ಇದ್ದಾರಲ್ಲ, ಇವರು ಮನುವಾದಿಗಳು. ಮುಖ್ಯಮಂತ್ರಿಗಳು ಆರಂಭದಿಂದಲೂ ಕೂಡ ಕೆಲವು ವಿಚಾರಗಳನ್ನು ಮಾತನಾಡ್ತಾ ಬಂದರು. DK ಶಿವಕುಮಾರ್ ಅಲ್ಲಿ ಇಲ್ಲದೆ ಇರೋ ವಿಚಾರ ಮಾತನಾಡಿದರು. ಇಲ್ಲಿ ಇಲ್ಲದೆ ಇರೋರಿಗೆಲ್ಲ ಸ್ವಾಗತ ಕೊಡೋಕ್ಕಾಗಲ್ಲ ರೀ, ಮನೇಲಿ ಕೂತವ್ರಿಗೆಲ್ಲ ಅಂತ ಹೇಳಿ. ತದನಂತರ BJP ವಿರುದ್ಧ ಹರಿಹಾಯಕ್ಕೆ ಶುರು ಮಾಡಿದರು. ಜೊತೆಗೆ ಕೇಂದ್ರದಲ್ಲಿರುವಂಥ ನಾಯಕರನ್ನು ಹರಿಹಾಯಕ್ಕೆ ಶುರು ಮಾಡಿದರು. ಎಲ್ಲವೂ ಕೂಡ ಒಂದೊಂದೇ ವೇಳೆಗಳನ್ನು ಇಡ್ತಾ ಇದ್ದಾರೆ.